ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಇಬ್ಬರನ್ನು ಭೇಟಿ ಮಾಡಿ ಒಂದು ಒಳ್ಳೆ ಮಾತುಕತೆ ನಡೆದು ನಮ್ಮ ಜೊತೆ ಅವರು ಅಷ್ಟೇ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ತೋರಿಸಿ ನಮ್ಗೆ ಹೌದು ಅದು ಏನ್ ಅನಾಹುತ ಆಯ್ತು ಅದು ತಪ್ಪು. ನಾವು ಹೇಳಿದ್ವಿ ಸರ್ ಅದು ಕ್ರಿಕೆಟ್ ಮ್ಯಾಚ್ ಆದಾಗ ಅನಾಹುತ ಆಗಿಲ್ಲ, ಹಾಗೇನೆ 50 ವರ್ಷದಿಂದ ಏನೇನು ಮ್ಯಾಚ್ಗಳು ನಡೀತಾ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಈ ತರ ಒಂದು ಘಟನೆ ಯಾವತ್ತೂ ಆಗಿಲ್ಲ. ಇದು ಸೆಲೆಬ್ರೇಟರಿ ಇದರಲ್ಲಿ ಆಗಿದೆ, ಬಟ್ ಅದನ್ನ ಮಾಡಿದವರು ಇವಾಗ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದಾರೆ. ಅದ್ರ ಬಗ್ಗೆ ನಾ ಜಾಸ್ತಿ ಹೇಳಕ್ ಇಷ್ಟಪಡೋಲ್ಲ. ಬಟ್ ನಾವು ಖಂಡಿತ ನಾವು ಅವ್ರಿಗೆಲ್ಲರಿಗೂ ಒಂಥರ ಶ್ರದ್ಧೆಯಿಂದ ಶ್ರದ್ಧಾಂಜಲಿನ ಅರ್ಪಿಸಿ ಹಾಗೆ ನಾವು ಕ್ರಿಕೆಟ್ ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಚಿನ್ನಸ್ವಾಮಿ ಅವರು ಯಾವ ಒಂದು ಕಾರಣದಿಂದ ಈ ಒಂದು ಸ್ಟೇಡಿಯಂ ಕಟ್ಟಿದ್ರು ಆ ಒಂದು ಸ್ಟೇಡಿಯಂನ ಒಂದು ಐಕಾನಿಕ್ ಸ್ಟೇಡಿಯಂ. ಸೊ BCCI ಇಂದನೂ ನಮಗೆ ಫೋನ್ ಕಾಲ್ಗಳು ಬರ್ತಾ ಇದೆ. ನಾನು ಇದನ್ನ ಹೇಳಕ್ ಇಷ್ಟಪಡ್ತಾ ಹೆಸರುಗಳು ಹೇಳಕ್ ಇಷ್ಟಪಡ್ತಲ್ಲ, ಬಟ್ BCCI ಕಡೆಯಿಂದ ಫೋನ್ ಕಾಲ್ಗಳು ಬರ್ತಾ ಇದೆ ಸೇಯಿಂಗ್ ದಟ್ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿಸಿ, ನೀವು ನಮಗೆ ಒಂದು ಲೆಟರ್ ಕೊಡಿಸಿ, ನಾವು ನಿಮ್ಗೆ ಇಲ್ಲಿ ನಿಮ್ಗೆ ಏನೇನು ಲಾಸ್ಗಳಾಯ್ತು, ವಿಮೆನ್ಸ್ ವರ್ಲ್ಡ್ ಕಪ್ ಹೊಟ್ಟೋಯ್ತು ನಿಮ್ಗೆ, ಮತ್ತೆ ಕೆಲವು ಮ್ಯಾಚ್ಗಳು ಹೊಟ್ಟೋಯ್ತು, ವರ್ಲ್ಡ್ ಕಪ್ ಮ್ಯಾಚ್ಗಳಲ್ಲಿ ವೆನ್ಯೂ ಇಟ್ಟಿಲ್ಲ ನಮ್ಗೆ, ಕೊಟ್ಟಿಲ್ಲ ನಮ್ಗೆ. ಸೊ ಹಾಗಾಗಿ ನಿಮ್ಗೆ ಏನೇನು ಲಾಸ್ ಆಗ್ತಾ ಇದೆ ನಾವು ಅದನ್ನ ಕಾಂಪನ್ಸೇಟ್ ಮಾಡ್ತೀವಿ ಬೈ ಗಿವಿಂಗ್ ಯು ಬೈಲ್ಯಾಟ್ರಲ್ ಸೀರೀಸ್ ಮ್ಯಾಚ್ಗಳಾಗ್ಲಿ ಅಥವಾ IPL ಮ್ಯಾಚ್ಗಳಾಗ್ಲಿ, ನಿಮ್ಗೆ ಇಲ್ಲಿ ಓಪನಿಂಗ್ ಸೆರೆಮನಿ ಆಗಲಿ ಎಲ್ಲ ಕೊಡ್ತೀವಿ ನಿಮ್ಗೆ ಅಂತ ಭರವಸೆ ತೋರಿಸಿದ್ದಾರೆ. ಸೊ ಎಲ್ಲರಿಗೂ ಈ ಚೇಂಜ್ ಬೇಕಾಗಿತ್ತು, ನಿಮ್ KSC ಚೇಂಜ್ ಬೇಕಾಗಿತ್ತು, ಮೆಂಬರ್ಸ್ ಚೇಂಜ್ ಬೇಕಾಗಿತ್ತು, ಕ್ರಿಕೆಟ್ ಚೇಂಜ್ ಬೇಕಾಗಿತ್ತು. ಸೊ ಎಲ್ಲರಿಗೂ ಚೇಂಜ್ ಬೇಕಾಗಿತ್ತು. ಸೊ ಈ ಚೇಂಜ್, ಈ ಬದಲಾವಣೆ ನಾವೇನ್ ಹೇಳ್ತೀವೋ ಅದು ಆಗಿದೆ. ನಾವು 3ನೇ ದಿವಸದಲ್ಲಿ ಇವತ್ತು 3ನೇ ದಿವಸ ನಮ್ದು ಭಾನುವಾರ ಮುಗ್ದಿದ್ದು ಎಲೆಕ್ಷನ್ಸ್ ಗಾಟ್ ಓವರ್ ಆನ್ ಸಂಡೇ ನೈಟ್ ಅಂಡ್ ಮಂಡೇ ಬೆಳಗ್ಗೆ ನಾವು ಶುರು ಮಾಡಿದ್ವಿ, ಪೂಜೆ ಎಲ್ಲ ಮಾಡಿ ಶುರು ಮಾಡಿದ್ವಿ. ನಾವು ಒಂಥರ ದೇವರು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಸದ್ಯಕ್ಕೆ. ಅದಕ್ಕಂದ್ರೆ ಇವತ್ತು ಬಂದು ಒಳ್ಳೆ ಮೀಟಿಂಗ್ ಆಯ್ತು, ಆವಾಗಲೇ ಹೇಳ್ದಂಗೆ. ಹಾಗೆ ಇಲ್ಲಿ ಬಂದು ಈ ಪ್ರಾಜೆಕ್ಟ್ ನ ನೋಡಿದೀವಿ ನಾವು, ಖುಷಿ ಆಗ್ತದೆ. ಗ್ರೌಂಡ್ ತುಂಬಾ ಚೆನ್ನಾಗಿದೆ, ಬಟ್ ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನೇನಾಗಿದೆ ನೋಡ್ತಾ ಇದೀವಿ, ಜಾಸ್ತಿ ಆಗಿಲ್ಲ ಲಾಸ್ಟ್ 3 ವರ್ಷದಿಂದ. ಇದೇ ಪ್ರಾಬ್ಲಮ್ ಎಲ್ಲ ಕಡೆ. ಲಾಸ್ಟ್ 3 ವರ್ಷದಿಂದ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನೇನು ಮಾಡಿದ್ರು ನಮ್ಮ ಅನಿಲ್ ಕುಂಬ್ಳೆನವರು, ಶ್ರೀಕಾಂತ್ 2010ರಿಂದ 13ರಲ್ಲಿ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದೆಲ್ಲ ಇವಾಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ 3ನೇ ದಿವಸ ನಾವು ಆಫೀಸಿಗೆ ಬಂದು ಇವತ್ತು ಇಲ್ಲಿ ಬಂದಿದ್ದೀವಿ, ಬೆಳಗಾವಿ ಬಂದಿದ್ದೀವಿ, ಮೀಟ್ ಮಾಡಿದ್ದೀವಿ ಗವರ್ಮೆಂಟ್ ಅಫಿಷಿಯಲ್ಸ್ ನ, CM ನ, DCM ನ, ಮತ್ತೆ ಈ ತರ ನಾವು ಇಲ್ಲಿ ಒಂದು ನಿಮ್ಮ ಪ್ರಾಜೆಕ್ಟ್ ನ ನೋಡ್ತಾ ಇದೀವಿ. ಇಲ್ಲಿಂದ ಹುಬ್ಳಿಗೆ ಹೋಗ್ತಾ ಇದೀವಿ, ಹುಬ್ಳಿ ಪ್ರಾಜೆಕ್ಟ್ ನ ನೋಡ್ತಾ ಇದೀವಿ ಏನಾಗಿದೆ ಅಂತಂದ್ರೆ ಇದರಿಂದ ನಿಮ್ಗೆ ಗೊತ್ತಾಗಬೇಕು ನಮ್ಮ ಒಂದು ಯೋಚನೆ ಯಾವ ತರ ಇದೆ, ಮುಂದಾಲೋಚನೆ ಯಾವ ತರ ಇದೆ, ಏನ್ ಮಾಡಬೇಕು ಅಂತ. ಸೊ ಇದು ಬರೀ ನಾವು ಕ್ರಿಕೆಟ್ ಪ್ರೋಗ್ರೆಸ್ಗೋಸ್ಕರ ನಾವು ಬಂದಿರೋದು ಇಲ್ಲಿ, ಕ್ರಿಕೆಟ್ ಪಾಲಿಟಿಕ್ಸ್ ಅಲ್ಲ, ಕ್ರಿಕೆಟ್ ಪ್ರೋಗ್ರೆಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಸೊ ಖಂಡಿತ ನಿಮಗೆ ಬೆಳಗಾವಿನಲ್ಲಿ ಬಂದಿದ್ದೀನಿ ಬೆಳಗಾವಿ ಅಂತ ಮಾತ್ರ ಹೇಳ್ತಲ್ಲ, ಇಡೀ ಮಫ್ಸಲ್ ಸೆಕ್ಟರ್ಸ್ ಗಳಲ್ಲಿ ನಿಮ್ಗೆ ಶಿವಮೊಗ್ಗ ಆಗ್ಬೋದು ಅಥವಾ ತುಮಕೂರು ಆಗ್ಬೋದು, ಇದು ಹುಬ್ಬಳ್ಳಿ ಆಗ್ಬೋದು. ಸೊ ಎಲ್ಲ ಕಡೆ ನಾವು ಇವಾಗ ಮ್ಯಾಚ್ಗಳು ಆಡ್ಸೋಣ ಅಂತ, ಇದು ಡೆವಲಪ್ ಮಾಡಿದ ಮೇಲೆ ಮ್ಯಾಚ್ಗಳು ಆಡ್ಸೋಣ ಅಂತ. ಸೊ ಆದಷ್ಟು ಬೇಗ ನಾವು ಖಂಡಿತ ಡೆವಲಪ್ ಮಾಡ್ತೀವಿ, ಆ ಒಂದು ನಿಮ್ಗೆ ಆಶ್ವಾಸನೆ ಕೊಡಬಹುದು. DCM CM ಏನು ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಡಿಸಬೇಕು. ಇಂಟರ್ನ್ಯಾಷನಲ್ ಮ್ಯಾಚ್ ಅಂದ್ರೆ ಅದು ಆಮೇಲೆ IPL ಬಂದೇ ಬರ್ಬೇಕು. IPL ಇಂಟರ್ನ್ಯಾಷನಲ್ ಮ್ಯಾಚ್ ಗಿನ ದೊಡ್ಡದಲ್ಲ. ಇಂಟರ್ನ್ಯಾಷನಲ್ ಮ್ಯಾಚ್ಗಳು ತಗೊಂಡ್ಬಂದಾಗ IPL ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾಳೆ ಅಸೆಂಬ್ಲಿನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇದನ್ನ. ಸೊ ಹಾಗಾಗಿ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಒಂಥರ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತದೆ. ಸೊ KSCA ಗ್ರೌಂಡ್ ಲೀಸ್ ಇರೋದ್ರಿಂದ ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಆಯ್ತಾ? Has it come to your notice? ಅದು ನಮ್ಮ ಸೆಕ್ರೆಟರಿ ಮತ್ತೆ ಇವರ ಬಿಟ್ಟು ಮಾತಾಡಕ್ಕೆ. In the last 3 years, there is no proper cricket that was played, or there is no structure, there is no proper system, and
without playing many matches, the selections are happening and they're selecting wrong people for various reasons. I don't want to get into it. Now, since it's gone, those days are over. It's dawn of a new era, as we said, from Monday morning onwards. So it's a completely new era, and it's a new team, and the cricket is definitely going to be handled by top class cricketers who are in our group, like Sujit Somasundar, who is also a vice president, international cricketer, and have been an educator at the Center of Excellence, head of education, and Avinash Vaidya, and even including women's cricket. Kalpana Venkatachari is with us, the first woman to make it to the committee in the history of KSCA. So, when such people are there with us, cricket is in good hands, and for sure we will see, when we put up the structure, when we start playing games, when we start giving opportunities to talented and skilled players, you will get to see more number of players playing for the country. If not this year, it takes time. The moment we come in, the Indian cricketers won't come in. It doesn't happen like that. So you need to have proper, what should I say, structure in place. So it's going to happen for sure. I'm pretty confident. Yeah. After that incident, a lot of things went wrong, and also the earlier committee, whoever was there, they just sat on the on that report, what was given by Justice Mona. So now we are acting on it. We have already spoken to a lot of other departments in Bangalore, and after this meeting today, it is it is extremely positive. So we should get the matches as well. Viewers very soon.